ಡೂಪ್ಲೆಕ್ಸ್ ಮನೆಗಳಲ್ಲಿ ಪಾಲಿಸಬೇಕಾದ ನಿಯಮಗಳು ಯಾವುವು? ಡೂಪ್ಲೆಕ್ಸ್ ಮನೆಗಳಲ್ಲಿ ಮೆಟ್ಟಿಲುಗಳು ಎಲ್ಲಿ ಬರಬೇಕು? ನಿಮ್ಮ ಬಾಳು ಬಂಗಾರವಾಗಿಸುವಂಥ ರಹಸ್ಯಗಳು ಯಾವುವು? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತೊಗೊಂಬಂದಿದ್ದೀರಿ. ಏನಪ್ಪ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಡೂಪ್ಲೆಕ್ಸ್ ಮನೆಗಳನ್ನ ಕಟ್ತಾ ಇದ್ದೀರಾ. ಅದು ಡೂಪ್ಲೆಕ್ಸ್ ಇರ್ಬೋದು, ತ್ರೀಪ್ಲೆಕ್ಸ್ ಇರ್ಬೋದು, ಅಥವಾ 4th ಫ್ಲೋರ್ ಇರ್ಬೋದು. ನಾವು ಡೂಪ್ಲೆಕ್ಸ್ ಮತ್ತು ತ್ರೀಪ್ಲೆಕ್ಸ್ ಮನೆಗಳನ್ನು ಕಟ್ಟುವಾಗ ಹೆಚ್ಚು ನಾವು ಡಿಸೈನ್ಗೆ ಪ್ರಾಮುಖ್ಯತೆಗಳನ್ನ ಕೊಡ್ತೇವೆ. ಬಾಳು ಬೆಳಗಾಗಿಸುವಂಥ ವಾಸ್ತುವನ್ನು ಇದರಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಗ್ರೌಂಡ್ ಫ್ಲೋರಲ್ಲಿ ಆಯ ಅಂತ ತೊಗೊಂಡಿರ್ತೀರಿ. ಈ ಆಯ ಅಂತ ತೊಗೊಂಡಾಗ ನಾವು ಕರೆಕ್ಟಾಗಿ ನಾವು ಮನೆ ಕಟ್ತೀರಿ. ಯಾವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ಮನೆ ಕಟ್ತೀರಿ ಆವಾಗ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ, ಭೂಮಿ ತತ್ವ, ಪಂಚಭೂತಗಳು ಅಂತ ಹೇಳ್ತೀರಲ್ವ, ಈ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ ಸಂಪೂರ್ಣವಾಗಿ ನಮಗೆ ಸಿಗ್ತಾ ಇರುತ್ತೆ. ಇದಾದಮೇಲೆ ನಾವು ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ, ಗ್ರೌಂಡ್ ಫ್ಲೋರಲ್ಲಿ ಕರೆಕ್ಟಾಗಿ ಆಯ ಕಟ್ಬಿಟ್ಟು ಮೇಲೆ ಯಾರೂ ಕೇಳಲ್ಲ ಅಂದ್ಬಿಟ್ಟು 3 ಅಡಿ ಆಚೆ ತೊಗೊತೀರಾ. ಆವಾಗ ನಮಗೇನಾಗುತ್ತೆ, ವಾಲ್ ಮೇಲೆ ವಾಲ್ ಬರಲ್ಲ. ನೆಕ್ಸ್ಟ್ ಬಂದು ನಮಗೆ ಆಯೋಗೂ ಮ್ಯಾಚ್ ಆಗಲ್ಲ. ಇದಾದಮೇಲೆ ನಮಗೆ ಭೂಮಿ ತತ್ವ ಯಾವಾಗ ನಾವು ಆಚೆ ತಳ್ತೀರಿ, ನಮ್ಮ ಮನೆಯಿಂದ ಆಚೆ ಬರ್ತಿದ್ದಂಗೆ ಕೆಳಗಡೆ ನಮಗೆ ಮನೆ ಇರಲ್ಲ, ಮೇಲೆ ಮಾತ್ರ ನಾವು ಆಚೆ ತೊಗೊಂಡಾಗ ನಮಗೆ ಆ ಭೂಮಿ ತತ್ವ, ಪಂಚಭೂತಗಳಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ ನಮಗೆ ಅಲ್ಲಿಗೆ ಡ್ರಾಪ್ ಆಗುತ್ತೆ. ಇದು ತುಂಬ ಜನ ನೀವು ಮಾಡ್ತಾಯಿದ್ದೀರ ಮಿಸ್ಟೇಕು. ಕೆಳಗಡೆ ಏನಾಯಿತೋ ಅದು ಕ್ಲೀನಾಗಿ ತೊಗೊತೀರ, ಮೇಲೆ ಎಲ್ಲಿ ಸಿಗುತ್ತೋ ಅಲ್ಲಿ, ಯಾಕೆಂದರೆ ಸೆಟ್ ಬ್ಯಾಕ್ ಬಿಟ್ಟಿರ್ತೀರ, ಅದನ್ನು ಆಚೆ ತೊಗೊಂಡ್ಬಿಡ್ತೀರ ಮನೆ. ಆವಾಗ ನಮಗೆ ಎನರ್ಜಿ ಡ್ರಾಪ್ ಆಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಎನರ್ಜಿ ಇರುತ್ತೆ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ನೀವು ಯಾವಾಗ ಆಚೆ ತಳ್ತೀರಿ ಆ ಎನರ್ಜಿ ನಮಗೆ ಡ್ರಾಪ್ ಆಗುತ್ತೆ. ಡೂಪ್ಲೆಕ್ಸ್ ಮನೆಗಳಲ್ಲಿ ಫಸ್ಟ್ ನಾವು ಮೆಟ್ಲುಗಳು ಎಲ್ಲಿ ಬರಬೇಕು ಅಂತ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ, ಅವ್ರಿಗೆ ಅದೃಷ್ಟ ಸರಿ ಇಲ್ಲ ಅಂದರೆ ಫಸ್ಟ್ ಅವ್ರು ಕೊಡೋದೇ ಈಶಾನ್ಯದಲ್ಲಿ ಕೊಟ್ಬಿಡ್ತಾರೆ ಮನೆ ಒಳಗಡೆ. ಈಶಾನ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೆಟ್ಲುಗಳನ್ನ ಕೊಡಬಾರ್ದು. ಇನ್ನು ಕೆಲವರು ಅಗ್ನಿ ಮೂಲೆಯಲ್ಲಿ ಕೊಡ್ತಾರೆ, ಡೂಪ್ಲೆಕ್ಸಲ್ಲಿ ಮನೆ ಒಳಗಡೆ ಕೊಡಬಾರ್ದು. ಇದೆಲ್ಲ ದೋಷ ಆಗ್ತಾ ಇರ್ತದೆ. ಇನ್ನು ಕೆಲವರು ನೈಋತ್ಯ ಮೂಲೆಯಲ್ಲಿ ಲಿವಿಂಗ್ ಏರಿಯಾ ಮಾಡಿಬಿಟ್ಟು ಈ ಥರ ಕೊಟ್ಬಿಡ್ತಾರೆ. ನೈಋತ್ಯ ಮೂಲೆಯಲ್ಲೂ ಮೆಟ್ಲು ಬರಬಾರ್ದು. ಯಾಕೆಂದರೆ ನೈಋತ್ಯ ಅಂದರೆ ನಮಗೆ ಭಾರ ಇರಬೇಕು. ಯಾವಾಗ ಇಲ್ಲಿ ಮೆಟ್ಲು ಬರುತ್ತೆ ಅಲ್ಲಿ ಮೋಲ್ಡ್ ಕಟ್ಟಾಗುತ್ತೆ. ಮೋಲ್ಡ್ ಕಟ್ಟಾದಾಗ ನಮಗೆ ವೆಯ್ಟ್ ಕಡಿಮೆ ಆಗುತ್ತೆ. ನಮಗೆ ವೆಯ್ಟ್ ಎಲ್ಲ ಜಾಸ್ತಿ ಎಲ್ಲಿರಬೇಕು, ನೈಋತ್ಯ ಮೂಲೆಯಲ್ಲಿರಬೇಕು. ಈ 100ಕ್ಕೆ 10% ಜನ ಇಲ್ಲೂ ಮೆಟ್ಲುಗಳನ್ನ, ಡೂಪ್ಲೆಕ್ಸ್ ಮೆಟ್ಲುಗಳನ್ನ ಕೊಡ್ತಾಯಿದ್ದೀರಿ, ಕೊಡಬೇಡಿ. ಅದೇ ರೀತಿ ವಾಯುವ್ಯದಲ್ಲೂ ನಮಗೆ ಮೆಟ್ಲುಗಳು ಬರಬಾರ್ದು. ವಾಯುವ್ಯ ಯಾವುದೇ ಕಾರಣಕ್ಕೂ ಮೋಲ್ಡ್ ಓಲಾಗಬಾರ್ದು. ಇಲ್ಲಿ ಮೆಟ್ಲುಗಳು ಬಂತು ಅಂದರೆ ನಮಗೆ ಮನೆ ಏನಾಗುತ್ತೆ, ಮೇಲೆ ಡೂಪ್ಲೆಕ್ಸಲ್ಲಿ ಓಲಾಗುತ್ತೆ, ಓಲಾಗಬಾರ್ದು ವಾಯುವ್ಯ. ಇನ್ನು ಕೆಲವರು ಏನು ಮಾಡ್ತಾರೆ, ಉತ್ತರ ಮಧ್ಯಭಾಗದಲ್ಲಿ ಕೊಡ್ತಾರೆ. ಉತ್ತರ ಮಧ್ಯಭಾಗದಲ್ಲಿ ಕೊಟ್ಟಾಗ ನಿಮಗೆ ಉತ್ತರ ಮಧ್ಯಭಾಗ ಭಾರ ಬಿದ್ದಾಗುತ್ತೆ, ಇಲ್ಲೂ ಕೊಡಬಾರ್ದು. ನಾರ್ತ್ ಭಾರ ಬಿದ್ದಾಗ ಏನಾಗುತ್ತೆ, ನಮಗೆ ಫೈನಾನ್ಸು ಸ್ಟಕ್ ಆಗುತ್ತೆ. ಹಾಗಾಗಿ ಉತ್ತರ ಮಧ್ಯಭಾಗದಲ್ಲೂ ನಾವು ಮೆಟ್ಲುಗಳನ್ನ ಕೊಡಬಾರ್ದು. ಇನ್ನು ನೆಕ್ಸ್ಟ್ ಕೆಲವರು ಗೊತ್ತಿಲ್ದಿರ ಪೂರ್ವ ಮಧ್ಯಭಾಗದಲ್ಲಿ ಹಿಂಗೆ ತೊಗೊಂಡ್ಬಿಡ್ತಾರೆ. ಇದು ಅಷ್ಟೇ, ಪೂರ್ವ ಮಧ್ಯಭಾಗದಲ್ಲಿ ನಮಗೆ ಭಾರ ಬಿದ್ದಾಗುತ್ತೆ, ಕೊಡಬಾರ್ದು. ನಮಗೆ ಅದೃಷ್ಟ ಚೆನ್ನಾಗಿದ್ದರೆ ಭಗವಂತ ನಮ್ಗೆ ಒಳ್ಳೆ ಇಂಜಿನಿಯರ್ ಕೊಡ್ತಾರೆ, ಒಳ್ಳೆ ವಾಸ್ತುವನ್ನು ಕೊಡ್ತಾರೆ. ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ನೀವು ಎಲ್ಲಿ ಕೊಡಬಾರ್ದು ಅಲ್ಲೆಲ್ಲ ನೀವು ಮೆಟ್ಲನ್ನು ಕೊಟ್ಕೊಂಡ್ಬಿಡ್ತೀರಾ. 3 ವರ್ಷ ಆದಮೇಲೆ ರಿಸಲ್ಟ್ ಬರುತ್ತೆ. ಆವಾಗ ನೀವು ನಮ್ಮ ಹತ್ರಕ್ಕೆ ಬರ್ತೀರಾ. ಮತ್ತು ನೀವೇ ಕೇಳ್ತೀರಾ ನಮಗೆ, ಸರ್ ಅಗ್ನಿ ಮೂಲೆಯಲ್ಲಿ ವಾಯುವ್ಯದಲ್ಲಿ ಮೆಟ್ಲು ಬರ್ಬೋದು ಅಂತ ನೀವೇ ಹೇಳ್ತೀರಾ ಅಂತ. ಹೌದು, ಮೆಟ್ಲು ಬರ್ಬೋದು. ಎಲ್ಲಿ? ಮನೆಯಿಂದ ಹೊರಗಡೆ ವಾಯುವ್ಯದಲ್ಲೂ ಬರ್ಬೋದು, ಅಗ್ನಿ ಮೂಲೆಯಲ್ಲೂ ಬರ್ಬೋದು. ಮನೆಯ ಒಳಗಡೆ ಈಶಾನ್ಯ, ಪೂರ್ವ ಮಧ್ಯಭಾಗ, ಅಗ್ನಿ ಮೂಲೆ, ನೈಋತ್ಯ, ವಾಯುವ್ಯ ಮತ್ತು ಉತ್ತರ ಮಧ್ಯಭಾಗ. ಇನ್ನು ಕೆಲವರು ಏನು ಮಾಡ್ಬಿಡ್ತಾರೆ, ಬ್ರಹ್ಮಸ್ಥಾನದಲ್ಲೇ ತೊಗೊಂಡ್ಬಿಡ್ತಾರೆ ಹತ್ತಕ್ಕೆ. ಇಲ್ಲ ಅರ್ಧ ಸೈಟ್ ಹಿಂಗೆ ತೊಗೊಂಡ್ಬಿಡ್ತಾರೆ. ಅರ್ಧ ಸೈಟ್ ಹಿಂಗೆ ತೊಗೊಂಡು ಈ ಬ್ರಹ್ಮಸ್ಥಾನದಿಂದ ಹಿಂಗೆ ಹತ್ತೋ ಥರ ಮಾಡ್ಕೊತಾರೆ. ಬ್ರಹ್ಮಸ್ಥಾನ ಭಾರ ಬೀಳಬಾರ್ದು, ಖಾಲಿ ಬಿಟ್ಕೊಬೇಕು. ಬ್ರಹ್ಮಸ್ಥಾನ ಅಂದರೆ ನಮಗೆ ಎನರ್ಜಿ ಕೊಡೋಂಥ ಜಾಗ. ಅಲ್ಲಿ ಎಷ್ಟು ಖಾಲಿ ಇರುತ್ತೆ ಅಷ್ಟು ಎನರ್ಜಿ ಸಿಗ್ತಾ ಇರುತ್ತೆ. ಬ್ರಹ್ಮಸ್ಥಾನದಲ್ಲೂ ನಮಗೆ ಮೆಟ್ಲುಗಳು ಬರಬಾರ್ದು. ನಮಗೆ ಡೂಪ್ಲೆಕ್ಸ್ ಮನೆಗೆ ಮೆಟ್ಲುಗಳು ಎಲ್ಲಿ ಬರ್ಬೋದು ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ದಕ್ಷಿಣ ಭಾಗದಲ್ಲಿ ಬರ್ಬೋದು ನಮಗೆ ಮೆಟ್ಲುಗಳು. ಈ ದಕ್ಷಿಣ ಭಾಗದಲ್ಲಿ ಬಂದಾಗ ನೋಡಿ, ನಿನ್ನೆ ನಾನು ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಕನಕಪುರ ರೋಡಲ್ಲಿ. ಅಲ್ಲಿ ಒಂದು ಹೆಣ್ಮಗು ಕೇಳ್ತಾಯಿತ್ತು, ಇದು ಮೇಲೆ ನಾವು ಟಾಪಲ್ಲಿ ಓಪನ್ ಬಿಡ್ತೀರಿ ಸರ್ ಅಂತ. ಇಲ್ಲಿ ಮೆಟ್ಲುಗಳು ಫಸ್ಟ್ ಬರ್ಬೋದು, ಆದರೆ ಇಲ್ಲಿ ಟಾಪಲ್ಲಿ ಓಪನ್ ಮಾಡಬಾರ್ದು. ಏನಕ್ಕೆ ಅಂದರೆ, ದಕ್ಷಿಣ ಮಧ್ಯಭಾಗ ಬಂದು ಯಮನ ಸ್ಥಾನ. ಇಲ್ಲಿಂದ ನಮಗೆ ಗಾಳಿ ಬೆಳಕು ಪಾಸ್ ಆಗಬಾರ್ದು. ಹಾಗಾಗಿ ಇದು ಟಾಪ್ ಓಪನ್ ಕೊಡಬಾರ್ದು. ಮೆಟ್ಲಿಲ್ಲಿ ಬರ್ಬೋದೇ ಹೊರತು ಮೇಲೆ ಮೋಲ್ಡ್ನ ಕಟ್ ಮಾಡಬೇಡಿ. ಇದಾದಮೇಲೆ ಏನಾಗುತ್ತೆ ನೋಡಿ, ಇಷ್ಟು ಪೂರ್ತಿ ನಮಗೆ ಮೋಲ್ಡ್ ಕಟ್ಟಾಗುತ್ತೆ. ಈ ಮೋಲ್ಡ್ ಕಟ್ಟಾದಾಗ ಏನಾಗುತ್ತೆ, ನಮಗೆ ಉತ್ತರ ಪೂರ್ತಿ ಮೋಲ್ಡ್ ಇರುತ್ತೆ, ದಕ್ಷಿಣದಲ್ಲಿ ಮೆಟ್ಲು ಬಂದಿರೋದ್ರಿಂದ ನಮಗೆ ಮೋಲ್ಡ್ನ ಕಟ್ ಮಾಡ್ತೀರಿ. ಆವಾಗ ಏನಾಗುತ್ತೆ, ನಮಗೆ 3ರಿಂದ 5ರಿಂದ 8 ಟನ್ನು, 8,000 kg ಇಲ್ಲಿ ಭಾರ ಕಡಿಮೆ ಆಗುತ್ತೆ. ಇಲ್ಲಿ ದಕ್ಷಿಣದಲ್ಲಿ ನಮಗೆ ಫಸ್ಟ್ ಗೊತ್ತಿರಬೇಕು, ನಮ್ಮ ಮನೆಗೆ
ಉತ್ತರಕ್ಕಿಂತ ದಕ್ಷಿಣದಲ್ಲಿ ಭಾರ ಜಾಸ್ತಿ ಇರಬೇಕು, ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಭಾರ ಜಾಸ್ತಿ ಇರಬೇಕು. ಯಾವಾಗ ನಾವು ಇಲ್ಲಿ ಮೆಟ್ಲು ಮಾಡೋಕ್ಕೆ ಕಟ್ ಮಾಡ್ತೀರಿ ಇಲ್ಲಿ, ಆವಾಗ ನಮಗೆ ವೆಯ್ಟ್ ಕಡಿಮೆ ಆಗುತ್ತೆ. ಮೆಟ್ಲಿಲ್ಲಿ ಬರುತ್ತೆ ಆದ್ರೂ ಮೋಲ್ಡ್ ವೆಯ್ಟ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನಾವು 1 ಫ್ಲೋರು 2 ಫ್ಲೋರು 3 ಫ್ಲೋರು 4 ಫ್ಲೋರು ಕಂಟಿನ್ಯೂ ಹೋಗ್ತಾ ಇರ್ತದೆ ಟೆರೆಸ್ ತನಕ ಇಲ್ಲಿ. ಹಾಗಾಗಿ ನಮಗೇನಾಗುತ್ತೆ, ಸುಮಾರು ಒಂದು 20ರಿಂದ 25 ಟನ್ನು ಇಲ್ಲಿ ಭಾರ ಕಡಿಮೆ ಆಗುತ್ತೆ. ನಾರ್ತಲ್ಲಿ ಭಾರ ಜಾಸ್ತಿ ಆಗುತ್ತೆ. ಆವಾಗ ನಮಗೇನಾಗುತ್ತೆ, ನಾರ್ತ್ ಭಾರ ಜಾಸ್ತಿ ಆದಾಗ ಫೈನಾನ್ಸ್ ಎಲ್ಲ ಪೂರ್ತಿ ಸ್ಟಕ್ ಆಗ್ತಾ ಇರ್ತದೆ. ಯಾರೇ ಬಂದು ನೋಡಿದ್ರು ವಾಸ್ತು ಕರೆಕ್ಟಾಗಿದೆಯಲ್ಲ ಮನೆ ಅಂತ ಇರ್ತಾರೆ. ಆದರೆ ಇಲ್ಲಿ ಮೋಲ್ಡ್ ಕಟ್ ಮಾಡಿದಾಗ ಇದ್ರ ಆಪೋಸಿಟ್ ನಾರ್ತಲ್ಲಿ ನಾವು ಡಕ್ಕನ್ನು ಕಟ್ ಮಾಡ್ಕೊಬೇಕು. ನೀವು ಎಷ್ಟು ಫ್ಲೋರ್ ಕಟ್ ಮಾಡ್ತೀರಾ ಅಷ್ಟು ಫ್ಲೋರ್ ಇದನ್ನು ಕಟ್ ಮಾಡಿ. ಅದು ಏನೋ ಇದಕ್ಕೆ ಕೂತ್ ಬರಬಾರ್ದು, ಅಡುಗೆ ಮನೆ ಕೂತ್ಬಾರ್ದು, ದೇವ್ರ ಮನೆ ಇರುತ್ತೆ, ಸೆಕೆಂಡ್ ಬೆಡ್ರೂಮ್ ಇರುತ್ತೆ, ಇದನ್ನೆಲ್ಲ ನೋಡಬೇಕು. ನೋಡಿಬಿಟ್ಟು ಯಾವುದಕ್ಕೂ ಕೂತ್ ಬರ್ದಿರೋ ಥರ ಇಲ್ಲಿ ಕಟ್ ಮಾಡ್ಕೊಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇದು 1 ಫ್ಲೋರ್ ಮಾತ್ರ ಕಟ್ ಮಾಡ್ತಾರೆ, ಇದು ಪೂರ್ತಿ ಟೆರೆಸ್ ತನಕ ತೊಗೊಂಡೋಗಿರ್ತಾರೆ. ಹಂಗೆ ಮಾಡಬಾರ್ದು. ಇದು ನಿಮಗೆ ಟೆರೆಸ್ ತನಕ ಹೋಗಿದೆ ಅಂದಮೇಲೆ ಇದು ಟೆರೆಸ್ ತನಕ ಹೋಗಲೇಬೇಕು. ಟೆರೆಸಲ್ಲಿ ಬೇಕಾದರೆ ಕೊನೆ ಫ್ಲೋರಲ್ಲಿ ಇದನ್ನು ಚಿಕ್ಕದು ಮಾಡ್ಕೊಬೋದು, ಬಿಸಿಲು ಜಾಸ್ತಿ ಬರುತ್ತೆ ಅಂತ. ಆದರೆ 1 ಫ್ಲೋರ್ ಕಟ್ ಮಾಡಿ ಇದು 3 ಫ್ಲೋರ್ ತೊಗೊಂಡು ಹೋಗಬಾರ್ದು. ಇದು 3 ಫ್ಲೋರ್ ಹೋದರೆ ಇದು 3 ಫ್ಲೋರ್ ಹೋಗಲೇಬೇಕು. ಆವಾಗ ನಮಗೆ ಎರಡೂ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ನಾರ್ತಲ್ಲೂ ವೆಯ್ಟ್ ಕಡಿಮೆ ಆಯಿತು, ಸೌತಲ್ಲೂ ವೆಯ್ಟ್ ಕಡಿಮೆ ಆಯಿತು, ಎರಡೂ ಬ್ಯಾಲೆನ್ಸ್ ಆಯಿತು. ನಾವು ಇಲ್ಲಿ ಕಟ್ ಮಾಡ್ದಿರಾ ಅಥವಾ 1 ಫ್ಲೋರ್ ಕಟ್ ಮಾಡಿ ಇದು 3 ಫ್ಲೋರ್ ತೊಗೊಂಡೋದಾಗ ಫಸ್ಟು ನಮಗೇನಾಗುತ್ತೆ, ಅಮೌಂಟ್ ಸ್ಟಕ್ ಆಗುತ್ತೆ, ಫೈನಾನ್ಸ್ ಸಪೋರ್ಟ್ ಮಾಡಲ್ಲ. ಯಾವಾಗ ಇಲ್ಲಿ ವೆಯ್ಟ್ ಕಡಿಮೆ ಇರ್ತದೆ ಇದು ಖರ್ಚು ಮಾಡಿಸ್ತಾನೆ ಇರ್ತದೆ. ನಾನು 100 ರೂಪಾಯಿ ಆದಾಯ ಇದ್ದರೆ 80 ರೂಪಾಯಿ ಖರ್ಚಾಗಲಿ ಸಂತೋಷ, ಹಂಗಲ್ಲ. ಇಲ್ಲಿ 100 ರೂಪಾಯಿ ಆದಾಯ ಇದ್ದರೆ ಇಲ್ಲಿ 500 ರೂಪಾಯಿ ಖರ್ಚು ಮಾಡಿಸುತ್ತೆ. ಯಾವಾಗ ವೆಯ್ಟ್ ಸೌತಲ್ಲಿ ಕಡಿಮೆ ಆದಾಗ ನಾವು ಅದಕ್ಕೆ ಏನು ಮಾಡೋದು, ಎರಡಕ್ಕೂ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ಈಕ್ವಲ್ ಇರುತ್ತೆ, ಆದಾಯನೂ ಇರುತ್ತೆ, ಖರ್ಚು ಇರುತ್ತೆ. ಆದಾಯದ ಖರ್ಚಿರಲಿ, ಆದರೆ ಆದಾಯ ಕಡಿಮೆ ಖರ್ಚು ಜಾಸ್ತಿ ಆದಾಗ ನಮಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಯಾವಾಗ ಇಲ್ಲಿ ವೆಯ್ಟ್ ಜಾಸ್ತಿ ಆಗಿ ಇಲ್ಲಿ ಯಾವಾಗ ವೆಯ್ಟ್ ಕಡಿಮೆ ಆಗುತ್ತೆ ಆರೋಗ್ಯನ ತೋರಿಸುತ್ತೆ, ಹಾಸ್ಪಿಟ್ಲ್ ಖರ್ಚು ಬರುತ್ತೆ. ಹಾಗಾಗಿ ನೀವು ಡೂಪ್ಲೆಕ್ಸ್ಗಳನ್ನ ಮಾಡ್ಕೊಬೇಕಾದ್ರೆ ಗೊತ್ತಿರೋರನ್ನ ಕರೆಸಿ ತೋರಿಸಿ ನೀವು ಡೂಪ್ಲೆಕ್ಸ್ಗಳನ್ನ ಮಾಡ್ಕೊಳೋದು ತುಂಬ ಉತ್ತಮ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟನ ಇರಲಿ ಮನೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರು ಮಾಡ್ಕೊಂಡಿರ್ತಾರೆ. ಒಬ್ಬರು ಚಿಕ್ಕ ಸೈಟ್ ಇರುತ್ತೆ, ದೊಡ್ಡ ಸೈಟ್ ಇರುತ್ತೆ, ಡಬಲ್ ಸೈಟ್ ಇರುತ್ತೆ. ನೀವು ಏನು ಮೆಜರ್ಮೆಂಟನ್ನು ಆಗಲಿ ಈ ಅರ್ಧ ಭಾಗದಿಂದ ಯಾವುದೇ ಕಾರಣಕ್ಕೂ ಮಾಸ್ಟರ್ ಬೆಡ್ರೂಮ್ ಕಡೆ ಮೆಟ್ಲು ಪುಷ್ ಆಗಬಾರ್ದು. ಆವಾಗ ಮನೆ ಯಜಮಾನಮ್ಮನ್ನು ತೋರಿಸುತ್ತೆ, ಮನೆ ಯಜಮಾನು ದೊಡ್ಡ ಮಗನ ಎಲ್ಲ ತೋರಿಸ್ತಾ ಇರ್ತದೆ. ಹಾಗಾಗಿ ಈ ಮೆಟ್ಲು ಯಾವುದೇ ಕಾರಣಕ್ಕೂ ಅರ್ಧದಿಂದ ಈ ಕಡೆ ಬರಬಾರ್ದು, ಮಿಡ್ಲಲ್ಲೇ ಇರಬೇಕು. ಬೇಕಿದ್ದರೆ ಒಂಚೂರು ಅಡುಗೆ ಮನೆ ಕಡೆ ಈಸ್ಟ್ ಕಡೆ ಪುಷ್ ಮಾಡಿ, ಏನೂ ತೊಂದರೆ ಇಲ್ಲ. ಅರ್ಧದಿಂದ ಈ ಕಡೆ ಬಂತು ಅಂದರೆ ಮನೆ ಯಜಮಾನರನ್ನ ತೊಂದರೆ ಕೊಡುತ್ತೆ. ಹಾಗಾಗಿ ಇದು ಮಿಡ್ಲಲ್ಲಿರೋದು ತುಂಬ ಒಳ್ಳೆಯದು. ಇದಾದಮೇಲೆ ನಮಗೆ ನೆಕ್ಸ್ಟ್ ಎಲ್ಲಿ ಬರ್ಬೋದಪ್ಪ ಡೂಪ್ಲೆಕ್ಸ್ ಒಳಗಡೆ, ಮನೆ ಒಳಗಡೆ ಮೆಟ್ಲು ಅಂದರೆ ಪಶ್ಚಿಮ ಮಧ್ಯಭಾಗದಲ್ಲಿ. ಇದು ಅಷ್ಟೇ, ಪಶ್ಚಿಮ ಮಧ್ಯಭಾಗದಲ್ಲಿ ನಮಗೆ ಮೆಟ್ಲು ಬರಬೇಕು. ಪಶ್ಚಿಮ ಯಾವಾಗ ಇಲ್ಲಿ ಮಧ್ಯಭಾಗದಲ್ಲಿ ಮೆಟ್ಲು ಬರುತ್ತೆ, ಇದು ಅಷ್ಟೇ ನಮಗೆ ಇಲ್ಲಿ ಮೋಡ್ ಕಟ್ ಆದಾಗ ವೆಯ್ಟ್ ಕಡಿಮೆ ಆಗುತ್ತೆ. ಪೂರ್ವದಲ್ಲಿ ಭಾರ ಜಾಸ್ತಿ ಆಗುತ್ತೆ. ಪೂರ್ವದಲ್ಲಿ ಭಾರ ಜಾಸ್ತಿ ಆಗಿ ಪಶ್ಚಿಮದಲ್ಲಿ ಭಾರ ಕಡಿಮೆ ಆಯಿತು. ಯಾಕಂದರೆ 2 ಫ್ಲೋರು 3 ಫ್ಲೋರ್ ಇಲ್ಲಿ ತೊಗೊಂಡೋಗ್ತಾ ಇರ್ತೀರಿ. ಆವಾಗ ನಾವೇನು ಮಾಡಬೇಕು, ಆರೋಗ್ಯ ಸಮಸ್ಯೆ ಆಗ್ತದೆ. ಪೂರ್ವದಲ್ಲಿ ಭಾರ ಜಾಸ್ತಿ ಆಗಿ ಪಶ್ಚಿಮದಲ್ಲಿ ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ಆರೋಗ್ಯ ಸಮಸ್ಯೆ, ಮನೆ ಯಜಮಾನ, ಮನೆ ದೊಡ್ಡ ಮಗ, ಗಂಡು ಮಕ್ಕಳನ್ನ ತೋರಿಸುತ್ತೆ. ಅವಾಗೂ ಅಷ್ಟೇ ನಾವು ಇಲ್ಲೇನಾದರೂ ಕಟ್ ಮಾಡಿದ್ರೆ ಅಪೋಸಿಟಲ್ಲಿ ಡಕ್ ಮಾಡ್ಕೊಬೇಕು. ಆವಾಗ ನಮಗೆ ಆ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ನಾವು ಏನು ಮಾಡ್ತೀರಿ, ಇಲ್ಲಿ ಕಟ್ ಇಲ್ಲಿ ನಮ್ಗೆ ಡೂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತೀರಿ. ಇಲ್ಲಿ ಮಾಡೋದೇ ಇಲ್ಲ. ಯಾಕೆಂದರೆ ಮೇಲೆ ರೂಮ್ಗಳು ಬರಬೇಕು, ಲಿವಿಂಗ್ ಏರಿಯಾ ಬರಬೇಕು, ಟಿ ವಿ ಯೂನಿಟ್ ಬರಬೇಕು ಅಂತ ನೋಡ್ತೀರಿ. ಇಲ್ಲ, ಇಲ್ಲಿ ಕಟ್ ಆಗ್ತಿದ್ದಂಗೆ ಪಶ್ಚಿಮದಲ್ಲಿ ಪೂರ್ವದಲ್ಲಿ ಬ್ಯಾಲೆನ್ಸ್ ಆಗಲೇಬೇಕು. ಇಲ್ಲ ಅಂದರೆ ಒಂದು ಕಡೆ ಕೂತ್ಕೊಳುತ್ತೆ ಗಾಡಿ. ನಮಗೆ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಎರಡೂ ಚಕ್ರದಲ್ಲಿ ಕರೆಕ್ಟಾಗಿರ್ಬೇಕು. ಏರು ಒಂದರಲ್ಲಿ ಇದ್ದು ಒಂದರಲ್ಲಿ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಪಂಚರ್. ಅಷ್ಟೇ, ನಮ್ಮ ಜೀವನನೂ ಹಂಗೆ ಆಗ್ಬಿಡುತ್ತೆ. ಏನಿಲ್ಲ, ನಾವು ಇಲ್ಲಿ ಕಟ್ ಮಾಡ್ತೀರಿ, ಅದನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ನಮಗೆ ಈಕ್ವಲ್ ಆಗುತ್ತದೆ. ಇದಾದಮೇಲೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಅನ್ಸೈಜ್ ಸೈಟ್ಗಳು ತೊಗೊಂಡ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಪಾಪ ಅವ್ರ ಹತ್ರ ಅಮೌಂಟ್ ಕಡಿಮೆ ಇರುತ್ತೆ, ಒಂದು ಚಿಕ್ಕ ಸೈಟ್ ಆದರೂ ಪರವಾಗಿಲ್ಲ ಅಂತ ತೊಗೊಂಡಾಗ ಮೆಟ್ಲು ಬ್ರಹ್ಮಸ್ಥಾನಕ್ಕೆ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ಬ್ರಹ್ಮಸ್ಥಾನ ಅಂದರೆ ಇದು ನೋಡಿ, ಇದು ವಿಷ್ಣು ರೇಖೆ ಅಂತ ಕರೀತಾರೆ. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ತೊಗೊಂಡಾಗ ಶ್ರೀರೇಖೆ. ಶ್ರೀ ಅಂದರೆ ಏನು ಹೇಳೋ, ಅಮ್ಮನವರು. ಅಗ್ನಿಮೂಲೆಗೂ ವಾಯುವ್ಯಕ್ಕೂ ಮನೆಯ ಯಜಮಾನ ಮಕ್ಕಳು ಲೇಡೀಸು ಅಧಿಪತಿ ಆಗ್ತಾರೆ. ಯಾವುದಕ್ಕೆ, ಅಗ್ನಿಮೂಲೆ ಮತ್ತು ವಾಯುವ್ಯಕ್ಕೆ. ಮತ್ತು ಗಂಡು ಮಕ್ಕಳು, ಮನೆ ಯಜಮಾನರು ಗಂಡು ಮಕ್ಕಳು ಈಶಾನ್ಯದಿಂದ ನೈಋತ್ಯ ಅಂತ ತೋರಿಸುತ್ತೆ. ಇದು ಶ್ರೀರೇಖೆ. ಇದನ್ನು ನೋಡ್ಕೊಬೇಕು. ಇದು ಸೇರೋ ಅಂಥ ಜಾಗ ನಮಗೆ ಬ್ರಹ್ಮಸ್ಥಾನ. ಇಲ್ಲಿ ಕಾಲಂ ಬಾಕ್ಸ್ ಬರೋದಾಗಲಿ, ಗೋಡೆ ಬರೋದಾಗಲಿ, ಕೆಲವರು ಟಾಯ್ಲೆಟ್ರು ಮಾಡ್ಕೊತಾರೆ, ಕೆಲವರು ದೇವ್ರ ಮನೆ ಮಾಡ್ಕೊಬೇಡಿ. ಇದು ನಮಗೆ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಅಂದರೆ ಇದು. ಏನಂದರೆ ನಮಗೆ ಅಲ್ಲಿ ಖಾಲಿ ಬಿಡಬೇಕು. ಮ್ಯಾಕ್ಸಿಮಮ್ ಎಷ್ಟು ಖಾಲಿ ಬಿಡ್ತೀರೋ ಅಷ್ಟು ಒಳ್ಳೆಯದು. ಬ್ರಹ್ಮಸ್ಥಾನನ ಯಾವ ರೀತಿ ಗುರುತಿಸ್ಬೇಕು ಅನ್ನೋದು ಹೇಳ್ತೀನಿ ನೋಡಿ. ನಮಗೆ ಇದು ಪೂರ್ವ ಇರುತ್ತಲ್ವ, ನೋಡಿ ಇದು ಪೂರ್ವ ಮಧ್ಯಭಾಗ, ಇದು ಪೂರ್ವ ಈಶಾನ್ಯ.
ಅದೇ ರೀತಿ ಪೂರ್ವ ಆಗ್ನೇಯ, ಇದು ಬಂದು ನಮಗೆ ದಕ್ಷಿಣ ಮಧ್ಯಭಾಗ, ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ನೈಋತ್ಯ, ಪಶ್ಚಿಮ ವಾಯುವ್ಯ. ಇದಾದಮೇಲೆ ನಮ್ಗೆ ಉಳಿದಿರೋದು ಉತ್ತರ ಮಧ್ಯಭಾಗ, ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ. ನೋಡಿ, ಇದನ್ನು ನಾನು 9 ಭಾಗಗಳಾಗಿ ಮಾಡಿದ್ದೀನಿ. ಈ ಕಡೆ 3 ಭಾಗ, ಈ ಕಡೆ 3 ಭಾಗ, ಇದು 3 ಭಾಗ. ಈ ಮಧ್ಯ ಬರ್ತದಲ್ವ, ಇದು ಬ್ರಹ್ಮಸ್ಥಾನ. ಇಲ್ಲಿ ನಾವು ಏನನ್ನು ಕಟ್ಟಬಾರ್ದು. ಆದರೆ ಈಗಿನ ಆಧುನಿಕ ಯುಗದಲ್ಲಿ ನಮಗೆ ಇಷ್ಟು ಜಾಗ ಬಿಡೋಕ್ಕೆ ಆಗ್ತಾಯಿಲ್ಲ ಕೆಲವರಿಗೆ. ಅವ್ರು ಏನು ಮಾಡ್ಬೋದು? ಅನುಕೂಲ ಇರೋರು 9 ಭಾಗ ಮಾಡಿ ಬ್ರಹ್ಮಸ್ಥಾನನ ಪೂರ್ತಿ ಖಾಲಿ ಬಿಡ್ಬೋದು. ಕೆಲವ್ರು ಕೇಳ್ತಾರೆ, ಸರ್ ನನಗೆ 15ಕ್ಕೆ 20 ಇದೆ, 30ಕ್ಕೆ 20 ಇದೆ ಅಂತ ಎಲ್ಲ ಕೇಳಿದಾಗ, ಇಲ್ಲ 30-40 ಇದೆ ಬಿಡೋಕ್ಕಾಗಲ್ಲ ಅಂದಾಗ, ವಿಷ್ಣು ರೇಖೆ ನೋಡಿರಿ, ನೈಋತ್ಯದಿಂದ ಈಶಾನ್ಯಕ್ಕೆ ಒಂದು ಲೈನ್ ತೊಗೊಳ್ಳಿ, ಇದು ವಿಷ್ಣು ರೇಖೆ ಅಂತ ಕರೀತಾರೆ. ಅದೇ ರೀತಿ ಆಗ್ನೇಯದಿಂದ ವಾಯುವ್ಯಕ್ಕೆ ಒಂದು ಲೈನ್ ತೊಗೊಂಡಾಗ ಇದು ಶ್ರೀರೇಖೆ. ಈ ಸೇರೋ ಅಂಥ ಜಾಗನ ಬ್ರಹ್ಮಸ್ಥಾನ ಅಂತೀರಿ. ಇದು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಅರ್ಧ ಅಡಿನೋ 1 ಅಡಿನೋ ಎಷ್ಟು ಖಾಲಿ ಬಿಡ್ತೀರೋ ಅಷ್ಟು ಎನರ್ಜಿ. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವರು ಓದ್ತಾರೆ, ಕೆಲವರು ಖಾಸಗಿ ಶಾಲೆಗಳಲ್ಲಿ ಓದ್ತಾರೆ. ಅವ್ರವ್ರ ಅನುಕೂಲ ಹೆಂಗಿದೆಯೋ ಅವ್ರು ಓದ್ತಾರೆ. ಒಬ್ಬರು 40 ರೂಪಾಯಿಗೆ kg ಅಂತ ಅಕ್ಕಿ ತಿಂದರೆ ಒಬ್ಬರು 100 ರೂಪಾಯಿ ತಿಂತಾರೆ, ಇನ್ನೂ ಕಾಸ್ಟ್ಲಿ ಇರೋದು ತಿಂತಾರೆ. ಅವರವರ ಅನುಕೂಲ. ಇಲ್ಲಿ ಹೆಂಗೆ ನಾವು ಜಾಗ ಬಿಡ್ತಾ ಹೋಗ್ತೀರಿ ಆ ರೀತಿ ನಮಗೆ ಎನರ್ಜಿ ಕೊಡ್ತಾ ಹೋಗುತ್ತೆ. ನಾವು ಇದೇ ಕಾರಣಕ್ಕೋಸ್ಕರನೇ ನಾರ್ತು ಈಸ್ಟು ಜಾಗ ಖಾಲಿ ಬಿಟ್ಕೊಳ್ಳಿ. ನಾವು ಎಷ್ಟು ಜಾಗ ಖಾಲಿ ಬಿಡ್ತೀರಿ ನಮಗೆ ಅನುಕೂಲಗಳು ಹಂಗೆ ಕೊಡ್ತಾನೆ ಭಗವಂತ. ನಾವು ಕಡಿಮೆ ಬಿಟ್ಟಷ್ಟು ನಮಗೆ ಅನುಕೂಲಗಳು ಕಡಿಮೆ ಆಗ್ತಾ ಹೋಗ್ತದೆ. ನಾವು ಹೆಂಗೆ ಖಾಲಿ ಬಿಟ್ಕೊತೀರಿ ನಮ್ಮ ಜೀವನ, ನಮ್ಮ ಮಕ್ಕಳು ಮತ್ತು ನಮ್ಮ ಜನ್ರೇಷನ್ನು ಅದನ್ನು ಬಳಸ್ಕೊತಾರೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಗೊತ್ತಿರೋರ ಹತ್ರ ನೀವು ಪ್ಲ್ಯಾನ್ ಮಾಡಿಸಿದಾಗ ತೋರಿಸ್ಕೊಂಡು ಅಥವಾ ಮನೆಗೆ ಕರೆಸ್ಕೊಂಡು ಇದನ್ನೆಲ್ಲ ತೋರಿಸ್ಕೊಬೇಕು. ನೀವು ಡೂಪ್ಲೆಕ್ಸ್ ಮನೆ ಮಾಡ್ಕೊಬೇಕಾದ್ರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ಆ ಖರ್ಚು ಮಾಡ್ತೀರಲ್ವ, ಆಮೇಲೆ ಆ ಮನೆಯಲ್ಲಿ ಬಾಳಿ ಬದುಕಕ್ಕೆ ಆಗಬೇಕು. ಆ ಥರ ಮಾಡ್ಕೊಬೇಡಿ, ನೀವು ತೊಂದರೆ ಮಾಡ್ಕೊಬೇಡಿ. ಬಾಳಿ ಬದುಕಕ್ಕೆ ಆಗಲ್ಲ. ಯಾಕೆ ಅಂದರೆ ನೀವು ಲಕ್ಸುರಿ ನೋಡೋಕೆ ಹೋಗ್ತಾ ಇರ್ತೀರ, ನೋಡೋಕೆ ಚೆನ್ನಾಗಿರಬೇಕು ಅಂತ ನೋಡ್ತಾ ಇರ್ತೀರ. ಮಾಡ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ವಾಸ್ತುನೂ ಅಳವಡಿಸ್ಕೊಂಡಾಗ ನಿಮಗೆ ಪೂರ್ತಿ ಪ್ರಮಾಣದ ರಿಸಲ್ಟ್ ನಿಮಗೆ ಬರ್ತದೆ. ಅವಾಗೇನಾಗುತ್ತೆ, ನೀವು ನಿಮ್ಮ ಮನೆಯಲ್ಲಿ ಸುಖವಾಗಿ ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತೀರ. ಕಟ್ಟಿ ನಾನೇನು ಬೇಡ ಅಂದಿಲ್ಲ, ಅದರೊಳಗಡೆ ಇದನ್ನು ಅಳವಡಿಸ್ಕೊಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಅರ್ಥ ಆಗಿದರೆ ಒಂದು ಲೈಕ್ ಕೊಡಿ, ನಮಗೂ ಅದು ಖುಷಿ ಆಗುತ್ತೆ. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡೋ ಅಂಥ ಪ್ರಯತ್ನವೂ ನಾವು ಮಾಡ್ತೀರಿ. ಮತ್ತು ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ನಮಗೆ ಫೋನ್ ಮಾಡಿ, ನಾವು ಬಂದು ನಿಮ್ಮ ಮನೇನ ಏನು ದೋಷ ಇದೆ ಅಂತ ಹೇಳಿ ಯಾವ ರೀತಿ ಸರಿಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಬರ್ತೀರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ. ನಮಸ್ಕಾರ.